ಏನೋ ಒಂದು ಎಕ್ಸಾಮ್ ಪ್ಯಾಟರ್ನ್ ಅದು ಚೇಂಜಸ್ ಮಾಡ್ಬೇಕಂತ ಹೇಳಿ ಈ ಒಂದು ಹೋರಾಟ ಮಾಡಿದ್ದು. ಮತ್ತೆ ಖಾಲಿ ಹುದ್ದೆಗಳನ್ನ ಇನ್ನು ಹೆಚ್ಚಿಸಿ ಭರ್ತಿ ಮಾಡ್ಬೇಕಂತ ಹೇಳಿ, ಮತ್ತೆ KPSC ಆಗ್ತಿರುವಂತ ಅಕ್ರಮಗಳನ್ನ CBI ತನಿಖೆ ಮಾಡಿ ಅಂತ ಹೇಳ್ಬಿಟ್ಟು ಈ ಹೋರಾಟ ಮಾಡಿದ್ದು. ಇವತ್ತು ಏನು ನಾವು ಹೋರಾಟ ಮಾಡಿದಾಗ ಒಂದು ಶಿಕ್ಷಣ ಇಲಾಖೆಯಿಂದ PSTR, GPSTR, HSTR ಮತ್ತೆ ದೈಹಿಕ ಶಿಕ್ಷಕರ, ಕಂಪ್ಯೂಟರ್ ಟೀಚರ್, ದೈಹಿಕ ಶಿಕ್ಷಕರಿರ್ಬೋದು, ಪ್ರತಿಯೊಂದು ಹುದ್ದೆಗಳನ್ನ ಇವರು 200 ಮಾರ್ಕ್ಸ್ ಅಬ್ಜೆಕ್ಟಿವ್ ಇಟ್ಟಿದ್ರು, 200 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಇಟ್ಟಿದ್ರು. ನಾವು ಇಡೀ ಇಂಡಿಯಾದಲ್ಲಿ ಯಾವ ಸ್ಟೇಟ್ ಅಲ್ಲೂ ಡಿಸ್ಕ್ರಿಪ್ಟಿವ್ ಇರಲಿಲ್ಲ. ಅದನ್ನ ತೆಗೀರಿ, 200 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಯಾಕೆಂದ್ರೆ ಕರಪ್ಷನ್ ಮಾಡೋದಕ್ಕೆ ಸರ್. ರಿಟರ್ನ್ ಎಕ್ಸಾಮ್ಸ್ ಅಲ್ಲಿ ಡಿಸ್ಕ್ರಿಮಿನೇಷನ್, ಎವಲ್ಯೂಷನ್ ಅಲ್ಲಿ ಒಬ್ರಿಗೊಂದು ಮಾರ್ಕ್ಸ್ ಹೋಗುತ್ತೆ. ಹಂಗಾಗಿ ಇಡೀ ಇಂಡಿಯಾದಲ್ಲಿ ಅಲ್ಲೂ ಇಲ್ಲ, ನಮ್ಮ ಕರ್ನಾಟಕದಲ್ಲೂ ಅದೇ ರೀತಿ ಆಸ್ ಪರ್ C&R ರೂಲು 2021 C&R ರೂಲು ಕೂಡ 2 ಪೇಪರ್ ಇರುತ್ತೆ. ಒಂದು GK ಪೇಪರ್, ಒಂದು ಸ್ಪೆಸಿಫಿಕ್ ಪೇಪರ್. 2 ಪೇಪರ್ ಆಬ್ಜೆಕ್ಟಿವ್ 200 ಮಾರ್ಕ್ಸ್ ಅಷ್ಟೇ ಇರಬೇಕು. ಅದೇ ರೀತಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಈ ಹೋರಾಟ ಇಟ್ಟಿದ್ವಿ. ಅದನ್ನ ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಮತ್ತೆ BCom ಸ್ಟೂಡೆಂಟ್ಸ್ಗೆ B.Ed ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೆ TETಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸುಮಾರು 7,000 ಜನ TET ಪಾಸ್ ಆಗಿರೋರಿದ್ದಾರೆ, 7,000 ಜನ. ಆದ್ರೆ ಇಲ್ಲಿವರೆಗೂ ಅವರಿಗೆ CETಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಲಾಸ್ಟ್ ಟೈಮ್ ಕೋರ್ಟ್ ಆರ್ಡರ್ ಇದ್ರು, ಈ ಸತಿ ಅವಕಾಶ ಮಾಡ್ಕೊಡಲ್ಲ ಅಂತ ಹೇಳಿದ್ರು. ಈ ಹೋರಾಟ ಮಾಡ್ತಾ ಇರೋದು ಅವ್ರಿಗೆ ಅವಕಾಶ ಕೊಡಿ ಅಂತ ಹೇಳಿ ಹೋರಾಟ ಮಾಡಿದ್ದು. ಅದನ್ನ ಪಾಸಿಟಿವ್ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ರೆ, ಮಾಡ್ಲಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಅದಾದ್ಮೇಲೆ ಸರ್, ಸಂಗೀತ ಟೀಚರ್ ಸುಮಾರು ವರ್ಷಗಳಿಂದ ನೋಟಿಫಿಕೇಶನ್ಸ್ ಆಗಿಲ್ಲ. ಸಂಗೀತ ಟೀಚರ್ಸ್ ನೋಟಿಫಿಕೇಶನ್ ಆಗಬೇಕು, ಚಿತ್ರಕಲೆ ನೋಟಿಫಿಕೇಶನ್ಸ್ ಆಗಬೇಕು, ಹಿಂದಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗಿಲ್ಲ, ಕನ್ನಡ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗಿಲ್ಲ, ಮ್ಯಾಥ್ಸ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗಿಲ್ಲ, ಮರಾಠಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗಿಲ್ಲ. ಇವೆಲ್ಲ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಹೋರಾಟ ಮಾಡಿದ್ ಸರ್. ಸಪೋಸ್ ಸರ್ಕಾರ ಏನಂದ್ರೆ ನಮ್ ರಾಜ್ಯದಲ್ಲಿ more than 80,000 ವೇಕೆನ್ಸಿ ಇದೆ. ಅದ್ರಲ್ಲಿ ನಾವೆಲ್ಲ ಏನ್ ಡಿಮ್ಯಾಂಡ್ ಬೇಡಿಕೆ ಮಾಡ್ತಿದೀವಿ, ಡೈರೆಕ್ಟ್ ಏನ್ ಜಾಬ್ ಕೊಡಿ ಅಂತ ಕೇಳ್ತಿಲ್ಲ. ಒಂದಷ್ಟು ಪೋಸ್ಟ್ ಕನ್ಸಿಡರ್ ಮಾಡಿ ಕನ್ನಡ ಸ್ಕೂಲು ಕಾಲೇಜಸ್ ಇವತ್ತು ಮುಚ್ತಾ ಇರೋಂತ ಪರಿಸ್ಥಿತಿ ಬಂದಿದೆ. ಆ ಸ್ಕೂಲು ಕಾಲೇಜಸ್ ನ ಉಳ್ಸೋಣ, ಪ್ರಾಮಾಣಿಕವಾಗಿ ಅಡ್ಮಿಷನ್ಸ್ ಆಗ್ತಾ ಇಲ್ಲ, ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇಲ್ಲ. ಬಿಕಾಸ್ ಯಾಕೆಂದ್ರೆ ಟೀಚರ್ಸ್ ಇಲ್ಲ. ಇವತ್ತು ಪ್ರೈವೇಟ್ ಸ್ಕೂಲು ಕಾಲೇಜಸ್ ಮಾಫಿ ಆಗಿದೆ. ಯಾಕೆಂದ್ರೆ ಬಿಕಾಸ್ ಅವರೆಲ್ಲ ಪ್ರೈವೇಟ್ ಅಂದ್ರೆ ಓನರ್ಸ್ ಎಲ್ಲ MLA ಮಿನಿಸ್ಟರ್ಸ್ ಇದ್ದಾರೆ. ಇದನ್ನ ಸರ್ಕಾರ ತುಂಬಾ ಗಂಭೀರವಾಗಿ ಪರಿಗಣಿಸಿ ಅವರಿಗೆ ನ್ಯಾಯ ಕೊಡ್ಸಂತ ಕೆಲಸ ಆಗಬೇಕು. ಮತ್ತೆ ಕಲ್ಯಾಣ ಕರ್ನಾಟಕದಿಂದ ಪ್ರೈಮರಿ ಸ್ಕೂಲ್ ಟೀಚರು ಸುಮಾರು 4,424 ಪೋಸ್ಟ್ ಕರಿತೀನಿ ಅಂತ ಹೇಳಿದ್ರು. ಇಲ್ಲಿವರೆಗೂ ಪೋಸ್ಟ್ ಕರೆದಿಲ್ಲ. ಬರೀ 800 ಪೋಸ್ಟ್ ಅಷ್ಟೇ ಇದೆ. ಇನಿಷಿಯಲಿ 28 ಪೋಸ್ಟ್ ಅಷ್ಟೇ ಇತ್ತು. ಅದನ್ನ 4,424 ಪೋಸ್ಟ್ ಆಗಬೇಕು. ಕಲ್ಯಾಣ ಕರ್ನಾಟಕದಲ್ಲಿ ಇರುವಂತ ಖಾಲಿ ಹುದ್ದೆಗಳನ್ನ ಅಪ್ ಟು 80% ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಬೇಕಿಲ್ಲ. ಆದ್ರೆ ಇವರು ರಾಜಕೀಯ ಇಚ್ಛಾಶಕ್ತಿಯಿಂದ ಅಲ್ಲಿ ರೆಕ್ರೂಟ್ಮೆಂಟ್ ಫಿಲ್ಲೇ ಮಾಡ್ತಾ ಇಲ್ಲ. ಇವತ್ತು ಸಾವಿರಾರು ಸ್ಕೂಲ್ ಅಲ್ಲಿ ಬರೀ ಒಂದೊಂದು ಟೀಚರ್ಸ್ ನೋಡ್ತಾ ಇದೀವಿ ನಾವು. ಒಂದೊಂದು ಟೀಚರ್ ಸರ್, ಆ ಪರಿಸ್ಥಿತಿ ಬಂದಿದೆ. ಅವ್ರನ್ನ SIRಗೂ ಅವ್ರನ್ನೇ ಮಾಡ್ತೀರಾ, ಅಲ್ಲಿ ಒಂದು ಸೆನ್ಸಸ್ಗೂ ಅವ್ರನ್ನೇ ಕರ್ಕೊಂತೀರಾ, ಬೇರೆ ಸರ್ಕಾರಿ ಕಾರ್ಯಕ್ರಮ ಇದ್ರೆ ಅವ್ರಿಗೆ ಎಲ್ಲಾ ಜವಾಬ್ದಾರಿ ಅವ್ರಿಗೆ ಕೊಡ್ತೀರಾ. ಇವತ್ತು ಪರಿಸ್ಥಿತಿ ಆ ರೀತಿ ಆಗಿದೆ. ದಯವಿಟ್ಟು ಇವತ್ತು ಶಾಲಾ ಶಿಕ್ಷಣ ಇಲಾಖೆಯಿಂದ ಎಷ್ಟು ಖಾಲಿ ಹುದ್ದೆ ಇದೆ, ಅಟ್ಲೀಸ್ಟ್ 40,000 ಹುದ್ದೆ ಆದ್ರೆ ಅಟ್ಲೀಸ್ಟ್ 50% ಆದ್ರೂ ಭರ್ತಿ ಮಾಡ್ಕೊಳ್ಳಿ. ಇವತ್ತು ನೀವು ಅತಿಥಿ ಶಿಕ್ಷಕರನ್ನ, ಅತಿಥಿ ಉಪನ್ಯಾಸಕರನ್ನ ತಗೊಂಡು 10,000, 12,000ಕ್ಕೆ ನೀವು ದುಡ್ಸ್ಕೊಂತ ಇದೀರಾ. ಇದು ಆ ರೀತಿ ಆಗ್ಬಾರ್ದು. ದಯವಿಟ್ಟು ಇದನ್ನ ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕು ಶಿಕ್ಷಕರ ಏನು ನೇಮಕಾತಿಗೆ ಅಂತ ಹೇಳ್ಬಿಟ್ಟು ಈ ಹೋರಾಟ ಮಾಡ್ತಾ ಇರೋಂಥದ್ದು. ಮತ್ತೆ ಈ ಒಂದು ಸಾಮಾನ್ಯ ಶಿಕ್ಷಕರಂತೆ ನೀವು ರೆಕ್ರೂಟ್ಮೆಂಟ್ ಮಾಡ್ಬೇಕು ಅಂತ ಹೇಳಿ ಕೆಲವೊಂದು ಅವಕಾಶ ಅಂದ್ರೆ ಬಯೋಟೆಕ್ನಾಲಜಿ, ಬಯೋಕೆಮಿಸ್ಟ್ರಿ ಲಾಸ್ಟ್ ಟೈಮ್ GPAT ಅಲ್ಲಿ ಅವಕಾಶ ಇತ್ತು, ಈ ಸತಿ ಅವಕಾಶ ಮಾಡಿರಲಿಲ್ಲ. ಅದನ್ನು ಅವಕಾಶ ಮಾಡ್ಕೊಡಿ ಅಂತಾನು ನಾವು ಅವರಿಗೆ ಮನವಿ ಮಾಡ್ಕೊಂಡಿದೀವಿ. ಅದನ್ನು ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಆದ್ರೆ ಇದ್ರ ಜೊತೆಲಿ ಸರ್, ಇದೆಲ್ಲ ಬಿಟ್ಟು ಸರ್ಕಾರ ಇನ್ನೂ ಗಂಭೀರವಾಗಿ ಇದನ್ನ ಸೀರಿಯಸ್ ಆಗಿ ಪರಿಗಣನೆ ಮಾಡಬೇಕು. ಮತ್ತೆ FD ಇಂದ ಯಾವ್ಯಾವ ಅಪ್ರೂವಲ್ ಇಲ್ಲ ಅದನ್ನ ಅಪ್ರೂವಲ್ ಕೊಡ್ಬೇಕು. ನೆಕ್ಸ್ಟ್ KPSC ಇಂದ ಇಲ್ಲ ಅಕ್ರಮ ಆಗ್ತಿದೆ ಸರ್. ನೀವು ನೋಡಿರ್ಬೇಕು, ಪಶು ವೈದ್ಯಾಧಿಕಾರಿಯಲ್ಲಿ 80 ಲಕ್ಷ ದುಡ್ಡು ಕೇಳಿ ಎಷ್ಟೋ ಪೋಸ್ಟ್ ಎಲ್ಲನೂ ಅದರಲ್ಲಿ ಕರಪ್ಷನ್ ಆಗಿದೆ. ನಾನೇ ಸ್ಟಿಂಗ್ ಮಾಡಿರೋ ಸರ್. ಅದನ್ನ 80 ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ. 40 ಲಕ್ಷ ದುಡ್ಡು ಕೊಡು, 40 ಲಕ್ಷ ಜೊತೆಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡ್ಬೇಕಂತ ಹೇಳ್ಬಿಟ್ಟು ಕೇಳ್ತಾರೆ. ಬರೀ ಒಬ್ಬರಿಗೆಲ್ಲ ತುಂಬಾ ಜನ ಇದೇ ಮಾಡಿದ್ದಾರೆ ಸರ್. ಇದನ್ನ ಸರ್ಕಾರ ಅದನ್ನ CBI ತನಿಖೆ ಕೊಡ್ಬೇಕು. ನಾಟ್ ಓನ್ಲಿ ವೆಟರ್ನರಿ ಆಫೀಸರ್ ಸರ್, ಈವನ್ KS ಪೋಸ್ಟ್ CTL ಆಗಿದೆ, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿದೆ, PDOದಲ್ಲಿ ಆಗಿದೆ. ಅದಾದ್ಮೇಲೆ ನಿಮಗೆ AWL ಆಗಿದೆ, BBMP AEL ಆಗಿದೆ, ADLR ಪೋಸ್ಟ್ ಅಲ್ಲಿ ಆಗಿದೆ. ಮತ್ತೆ ನಿಮ್ಗೆ WRD AU ಪೋಸ್ಟ್ ಅಲ್ಲೂ ಕರಪ್ಷನ್ ಆಗಿದೆ. ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಸ್ವತಃ ಚೇರ್ಮನ್ ಇಬ್ರು ಮಕ್ಕಳಾಗಿದ್ದಾರೆ. ಇರೋದ 50 ಪೋಸ್ಟ್ ಸರ್. ನಮ್ ರಾಜ್ಯದಲ್ಲಿ 15ರಿಂದ 20 ಲಕ್ಷ ಜನ ಆಸ್ಪಿರೆಂಟ್ ಇದ್ದಾರೆ. ಎಲ್ಲರಿಗಿಂತ ಇವ್ರ ಮಕ್ಕಳು ಟ್ಯಾಲೆಂಟ್ ಇದಾರೆ ಅಂತಂದ್ರೆ, ಇವರ 50 ಪೋಸ್ಟ್ ಅಲ್ಲಿ ಇಬ್ರು ಮಕ್ಕಳು ಸೆಲೆಕ್ಟ್ ಆಗಿದ್ದಾರೆ ಅಂತಂದ್ರೆ, ಇವರು ಎಷ್ಟು ಕ್ವಶನ್ ಪೇಪರ್ ಡೀಲ್ ಮಾಡ್ಕೊಂಡು ಎಷ್ಟು ಜನಕ್ಕೆ ಇವರು ಎಷ್ಟು ಭ್ರಷ್ಟಾಚಾರ ಮಾಡಿಲ್ಲ ಸರ್. ರಿಕ್ರೂಟ್ಮೆಂಟ್ ಆಗಿರೋದು ಇವ್ರಿಗೆ ಇಲ್ಲಿವರೆಗೂ ಬರೀ ಸಸ್ಪೆನ್ಷನ್ ಅಂದ್ರೆ ಅಮಾನತ್ ಮಾಡಿರೋದು ಅಷ್ಟೇ ಆಗಿದೆ. ಇದು ನಮ್ಮ ರಾಜ್ಯ ಸರ್ಕಾರ ಅವ್ರನ್ನ ಗಲ್ಲಿಗೇರ್ಸ ಅಂತ ಕೆಲಸ ಮಾಡಬೇಕು ಸರ್.
ಯಾಕೆಂದ್ರೆ ಅಷ್ಟು ಕರಪ್ಷನ್ ಮಾಡಿದ್ದಾರೆ ಅವರು. ಆಸ್ ಪರ್ ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಆಕ್ಟ್ ಅಂಡರ್ ಸೆಕ್ಷನ್ 10 ಪ್ರಕಾರ ಯಾವುದೇ KPSC ಭ್ರಷ್ಟಾಚಾರ ಆಗಿರೋಂಥ ಮೆಂಬರ್ಸ್ ಆಗಿರ್ಬೋದು, ಚೇರ್ಮನ್ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಅವರಿಗೆ 10 years ಜೈಲ್ ಇದೆ, 10 crores ಪೆನಾಲ್ಟಿ ಇದೆ. ಇಲ್ಲಿವರೆಗೂ ಏನೂ ಇಂಪ್ಲಿಮೆಂಟ್ ಮಾಡಿಲ್ಲ. ಅದನ್ನ ಇಂಪ್ಲಿಮೆಂಟ್ ಮಾಡೋ ತನಕ ಯಾವುದೇ ಕಾರಣಕ್ಕೂ ಬಿಡಲ್ಲ. ಇದನ್ನ ಯಾರ್ಯಾರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಷ್ಟು ಜನಕ್ಕೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಸಾಹುಕಾರು ಸರ್ ಅವ್ರ ಮಕ್ಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅವ್ರ ಮೆಂಬರ್ಸ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇದನ್ನ CBI ತನಿಖೆನೇ ಆಗ್ಬೇಕು, ಬೇರೆ ಇನ್ನೇನು ಅಕ್ಸೆಪ್ಟ್ ಮಾಡಲ್ಲ ಸರ್. CBI ತನಿಖೆನೇ ಆಗ್ಬೇಕು. ಅಕ್ರಮದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರಿಗೆಲ್ಲ ಗಲ್ಲು ಶಿಕ್ಷೆ ಆಗಂತದ್ದೇ ನೀವು ಒಂದು ಕಾನೂನು ತಗೊಂಬನ್ನಿ. ಗಲ್ಲು ಶಿಕ್ಷೆ ಕೊಡ್ತೀವಿ ಅಂತ ಹೇಳಿ. ಯಾಕೆಂತಂದ್ರೆ ಇಲ್ಲಿ ಬಡವರು ಯಾರು ಶ್ರೀಮಂತರ ಮಕ್ಳು ಓದ್ತಾ ಇಲ್ಲ. ಹಗಲು ರಾತ್ರಿ ಕಷ್ಟಪಟ್ಟು ಒಂದು 3 ಟೈಮ್ ಊಟ ಮಾಡೋ ಜಾಗದಲ್ಲಿ 1 ಟೈಮ್ ಊಟ ಮಾಡ್ತಾ ಇದೆ. ಅವ್ರಿಗೆ ಏಜ್ ಕ್ಲಾಸ್ ಆಗ್ತಾ ಇದೆ. ಅವ್ರ ಹೆಲ್ತ್ ಕಂಡೀಷನ್, ಸೋಷಿಯಲ್ ಎಕನಾಮಿಕಲಿ ಯಾವ ರೀತಿ ಇದಾರೆ ನೋಡಿ, ಅವ್ರು ಎಷ್ಟು ಸಫರ್ ಆಗ್ತಿದ್ದಾರೆ. ಅವ್ರನ್ನ ನೀವೇನಾದ್ರೂ ಈ ಒಂದು ವಿಚಾರನ ಗಂಭೀರವಾಗಿ ತಗೊಂಡು ಸ್ಟ್ರಿಕ್ಟ್ ಒಂದು ಪನಿಷ್ಮೆಂಟ್, ಒಂದು ಬಿಲ್ ಪಾಸ್ ಮಾಡಿ ಆಕ್ಟ್ ಮಾಡಿ. ಆಯ್ತು, ಅಕ್ರಮದಲ್ಲಿ ಭಾಗಿಯಾಗಿರೋರ್ನ ನೀವು ಮಾನ್ಯ DK ಶಿವಕುಮಾರ್ ಸರ್ ಹೇಳ್ತಾರೆ, ಏನಾದ್ರೂ ಕ್ವಶನ್ ಪೇಪರ್ ಲೀಕ್ ಆದ್ರೆ ಅದಕ್ಕೆ ನೇರ ಹೊಣೆ ಯಾರಂದ್ರೆ DC ಅವರಂತೆ. DC ಅವ್ರು ಹೊಣೆ ಆಗ್ತಾರೆ ಅಂತಾರೆ. ಅವ್ರು ಯಾಕೆ ಹೊಣೆ ಆಗ್ತಾರೆ? ಅವ್ರು ನಿಮ್ ಮನೇಲಿ ಅವ್ರಿಗೆ ಸ್ಲೇವ್ಸ್, ಅದು ನೇರ ಹೊಣೆ ನೀವು ಆಗ್ತೀರಾ. ನೀವು ರಾಜೀನಾಮೆ ಕೊಡ್ಬೇಕಾಗುತ್ತೆ. ಕ್ವಶನ್ ಪೇಪರ್ ಲೀಕ್ ಆಯ್ತಂತಂದ್ರೆ, ನೀವು ಏನಾದ್ರೂ ಸ್ಕ್ಯಾಮ್ ಆಯ್ತಂತಂದ್ರೆ ನೀವು ರಾಜೀನಾಮೆ ಕೊಡ್ಬೇಕಾಗುತ್ತೆ. ಯಾರು ಇದ್ರಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಅವ್ರನ್ನ ಗಲ್ಲಿಗೇರಿಸ್ತೀನಿ ಅಂತ ನೀವು ಕಾನೂನು ತಗೊಂಬನ್ನಿ. ಅದಂಗೆ ಕ್ವಶನ್ ಪೇಪರ್ ಲೀಕ್ ಆಗುತ್ತೆ ನೋಡೋಣ. ಸರ್, ಈಗ ಲಾಸ್ಟ್ ಬಿಜೆಪಿ ಹೋರಾಟದಲ್ಲಿ ನಾವು ಅವ್ರ ಪರವಾಗಿ ಇದೀವಿ ಸರ್, ಅವ್ರ ಪರವಾಗಿ ಹೋರಾಟ ಮಾಡಿದೀವಿ. ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ಕೊಡಿ ಅಂತಾನೆ ಹೋರಾಟ ಮಾಡಿದೀವಿ. ರಾಜ್ಯ ಸರ್ಕಾರ ಅದನ್ನೇ ದೊಡ್ಡ ಸ್ಕ್ಯಾಮ್ ನಡೆದಿದೆ ಸರ್. ಅದನ್ನ ಯಾರು ರಾಜೀನಾಮೆ ಮಾಡ್ತೀರಾ ಸರ್? KPSC ಕಮ್ಸ್ ಅಂಡರ್ ಯಾರು? DPR KPSC ಅಂದ್ರೆ ಮಾನ್ಯ ಮುಖ್ಯಮಂತ್ರಿ ಅವರೇ ಹೊಣೆ ಆಗ್ತಾರೆ ಸರ್ ಇದಕ್ಕೆ. ಇದು ಅವ್ರ ಸರ್ 4 ದಿನದಲ್ಲಿ KPSC ಅಲ್ಲಿ ಆಗಿರೋಂಥ ಅಕ್ರಮಗಳನ್ನ CBI ತನಿಖೆ ಕೊಟ್ಟಿಲ್ಲ ಅಂತಂದ್ರೆ 4 ದಿನದಲ್ಲಿ, ಅದಾದ್ಮೇಲೆ ಮುಂದಿನ ದಿನಗಳಲ್ಲಿ ಅವ್ರನ್ನ ರಾಜೀನಾಮೆ ಒತ್ತಾಯ ಮಾಡಿನೇ ನಾವು ಹೋರಾಟ ಮಾಡ್ತೀವಿ.